ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ನಾವು ಚೆಸ್ಟ್ ಮೆಜರ್ಮೆಂಟ್ನ ಯಾವ ರೀತಿ ಕರೆಕ್ಟಾಗಿ ಅಳತೆ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಬ್ಲೌಸ್ ಲೆಂತ್ನ ಯಾವ ರೀತಿ ಕರೆಕ್ಟಾಗಿ ತೊಗೋಬೇಕಂತೇಳಿ ಇವತ್ತೆರಡು ಟಾಪಿಕ್ ಬಗ್ಗೆ ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿಬಿಡ್ರೆ ತುಂಬ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಇರ್ತೈತಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಬ್ಬೊಬ್ಬರಿಗೆ ಕನ್ಫ್ಯೂಷನ್ ಆಗ್ತಿರುತ್ತೆ. ನಾವು ಚೆಸ್ಟ್ ಮೆಜರ್ಮೆಂಟ್ ಆಲ್ರೆಡಿ ಬ್ಲೌಸ್ ಸ್ಟಿಚ್ ಮಾಡಿರ್ತೀವಿ, ಆಮೇಲೆ ನಾವು ಅಳತೆ ಬ್ಲೌಸ್ಗೆ ಕಂಪೇರ್ ಮಾಡಿ ನೋಡಿದ್ರೆ ಪೂರ್ತಿ ಬ್ಲೌಸ್ ಟೈಟ್ ಬರ್ತಿರ್ತೈತಿ. ಈ ಥರ ಆಗುತ್ತೆ. ಇಲ್ಲ ಅಂತಂದ್ರೆ ಅಳತೆ 1 ಇಂಚು ಈ ಥರ ಏನೋ ಆಗಿಬಿಡ್ತೈತಿ. ನಾವು ಸ್ಟಿಚ್ ಮಾಡಿದ ಮೇಲೆ ಕಡಿಮೆ ಬರ್ತಾ ಇರುತ್ತೆ. ಈ ಥರ ಏನು ಸ್ಟಿಚಿಂಗ್ ಮಾಡ್ತಿರೋರಿಗೆ ಅನುಭವ ಆಗಿರುತ್ತೆ. ಹಾಗಾಗಿ ಇವತ್ತು ಕ್ಲಿಯರಾಗಿ ನಾನು ಯಾವ ಥರ ನಾವು ಚೆಸ್ಟ್ ಮೆಜರ್ಮೆಂಟ್ನ ತೊಗೋಬೇಕು ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿರಿ, ಫಸ್ಟ್ ಲೆಂತನ್ನ ನಾನು ತಿಳಿಸ್ಕೊಡ್ತೀನಿ, ಆಮೇಲೆ ನಿಮಗೆ ಚೆಸ್ಟ್ ಮೆಜರ್ಮೆಂಟು ತಿಳಿಸ್ಕೊಡ್ತೀನಿ. ಫಸ್ಟ್ ನೋಡಿರಿ, ಬ್ಲೌಸ್ನ ಈ ಥರ ಉಲ್ಟಾ ಹಾಕ್ರಿ. ಉಲ್ಟಾ ಹಾಕಿ ಇಲ್ಲಿ ನೋಡಿ, ಭುಜದಿಂದ ಹಿಡಿದು ಲಾಸ್ಟ್ ಬ್ಲೌಸ್ ಎಲ್ಲಿವರೆಗೂ ಐತಿ ಅಲ್ಲಿವರೆಗೂ ನೀವು ಕರೆಕ್ಟಾಗಿ ಅಳತೆನ ತೊಗೋಬೇಕು. ಇಲ್ಲಿ ಭುಜ ಜಾಯಿಂಟ್ ಮಾಡಿರ್ತೀವಲ್ಲ, ಇಲ್ಲಿಗೆ ತೊಗೋರಿ ಕರೆಕ್ಟಾಗಿ. ನೋಡಿರಿ, ಇಲ್ಲಿಂದ ಇಲ್ಲಿಗೆ ನೋಡ್ಕೊರಿ ಎಷ್ಟೈತಿ. 14.5 ಇಂಚ್ ಏನೈತಿ ನಮ್ಗೆ ರೆಡಿ ಇರೋದು ಬ್ಲೌಸ್ ಲೆಂತ್ ಐತಿ. ನಾವು ಲೈನಿಂಗ್ ಬ್ಲೌಸ್ಗೆ ಆಯಿತು ಅಂತಂದ್ರೆ 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಹಂಗಾದ್ರೆ ನಮ್ಗೆ ಕರೆಕ್ಟಾಗಿ ಬರುತ್ತೆ. ಈಗ 14.5 ಐತಿ ಅಂತಂದ್ರೆ 15.5ನ ನಾವು ಬ್ಲೌಸ್ ಲೆಂತ್ ತೊಗೋಬೇಕು. ಇಲ್ಲ ನಾವು ಲೈನಿಂಗ್ ಬ್ಲೌಸ್ ಇಲ್ಲ, ನಾವು ವಿತೌಟ್ ಲೈನಿಂಗ್ ಅಂದ್ರೆ ಪ್ಲೇನ್ ಬ್ಲೌಸ್ನ ನಾವು ಸ್ಟಿಚ್ ಮಾಡಾಕತ್ತೀವಿ ಅಂತಂದ್ರೆ ನಾವು ಇಲ್ಲಿ 1 ಇಂಚ್ ತೊಗೊಳೋದಿರಲಿಲ್ಲ, 2 ಇಂಚನ್ನ ನಾವು ಉದ್ದನ ತೊಗೋಬೇಕು ಎಕ್ಸ್ಟ್ರಾನೇ. ಯಾಕಂದ್ರೆ ಅಲ್ಲಿ ನಾವು ಪಟ್ಟಿ ಮಾಡ್ತೀವಿ, ಹಂಗಾಗಿ ಅಲ್ಲಿ 2 ಇಂಚು ನಾವು ಪ್ಲೇನ್ ಬ್ಲೌಸ್ಗೆ ಎಕ್ಸ್ಟ್ರಾ ತೊಗೊತೀವಿ. ಅಳತೆ ಇದು ಲೈನಿಂಗ್ ಬ್ಲೌಸ್ ಇತ್ತು ಅಂತಂದ್ರೆ ನಾವು 1 ಇಂಚು ಎಕ್ಸ್ಟ್ರಾ ತೊಗೊತೀವಿ. ಇದು 1 ಇಂಚ್ ಎಲ್ಲಿ ಹೋಗ್ತೈತೆ ಅಂದರೆ ಇಲ್ಲಿ ನಾವು ಲಾಸ್ಟಲ್ಲಿ ಸ್ಟಿಚ್ ಮಾಡುವಾಗ ಒಂದು 1/2 ಇಂಚ್ ಹೋಗ್ತೈತಿ, ಮತ್ತು ಇಲ್ಲಿ ಮೇಲ್ಗಡೆ ಭುಜ ಅಟ್ಯಾಚ್ ಮಾಡುವಾಗ ಒಂದು 1/2 ಇಂಚ್ ಹೋಗುತ್ತೆ. ಹಂಗಾಗಿ 1 ಇಂಚನ್ನ ನಾವು ಅಳತೆ ಬ್ಲೌಸ್ ಎಷ್ಟಿರುತ್ತೆ ಅದಕ್ಕಿಂತ 1 ಇಂಚು ಎಕ್ಸ್ಟ್ರಾ ತೊಗೊಂಡು ಬ್ಲೌಸ್ ಲೆಂತ್ನ ಕನ್ಸಿಡರ್ ಮಾಡಬೇಕು. ಸರಿ, ನೋಡಿರಿ, 14.5 ಇಂಚ್ ಏನಿತ್ತು ರೆಡಿ ಇರೋದಿತ್ತು, 15.5ನ ತೊಗೊಳಕತ್ತೀನಿ. ಈಗ ಇಲ್ಲೊಂದು ಲಾಸ್ಟಲ್ಲಿ ಸ್ಟ್ರೇಟಾಗಿ ಲೈನ್ ಹಾಕ್ತೀನಿ. ಬಟ್ಟೆ ಹೆಚ್ಚು ಕಡಿಮೆ ಐತಿ, ಇದನ್ನು ಸಹ ನೀವು ನೋಡ್ಕೊಂಡು ಲೈನ್ ಹಾಕೋರಿ. ಯಾಕಂದ್ರೆ ಇಲ್ಲಿ ಲಾಸ್ಟಲ್ಲಿ ಬಟ್ಟೆ ಹೆಚ್ಚು ಕಡಿಮೆ ಇತ್ತಂದ್ರೆ ನಾವು ಸ್ಟಿಚ್ ಮಾಡುವಾಗ ಬಟ್ಟೆ ಹೆಚ್ಚು ಕಡಿಮೆ ಬರ್ತೈತಿ. ಒಂದು ರಫ್ ಆಗಿ ಲಾಸ್ಟಲ್ಲಿ ಹೊಲಿಗೆ ಹಾಕೋರಿ, ಒಂದು ಮಾರ್ಕ್ ಹಾಕೋರಿ. ಇಲ್ಲಿಂದ 15ವರೆಗೆ ಒಂದು ಮಾರ್ಕ್ ತೊಗೊರಿ. ಇದು ಏನು ನಮ್ಗೆ ಬ್ಲೌಸ್ ಲೆಂತ್. ನೆಕ್ಸ್ಟ್ ಇವಾಗ ಚೆಸ್ಟ್ ಮೆಜರ್ಮೆಂಟ್ ಯಾವ ರೀತಿ ತೊಗೋಬೇಕು ಅಂತಂದ್ರೆ, ನೋಡಿರಿ, ಚೆಸ್ಟ್ ಮೆಜರ್ಮೆಂಟ್ ನಾವು ಫಸ್ಟ್ ಹುಕ್ ಪಟ್ಟಿ ಇರುತ್ತಲ್ಲ ಆ ಸೈಡು ನಾವು ಅಳತೆನ ಮಾಡ್ಕೊಂಡು ತೊಗೋಬೇಕು. ನಾವು ಎಲ್ಲಿ ಸೈಡ್ ಜಾಯಿಂಟ್ ಮಾಡಿರ್ತೀವಿ ಅಲ್ಲಿಗೆ ನಾವು ಅಳತೆನ ತೊಗೋಬೇಕು. ನೋಡಿರಿ, ಇಲ್ಲಿ ಹೊಲಿಗೆ ಇರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೊರಿ ಎಷ್ಟೈತೆ ಅಂತೇಳಿ. ಎಷ್ಟೈತಿ ರೆಡಿ ಇರೋದು? 9.25 ಇಂಚ್ ಐತಿ. ಒಂದು 10 ಇಂಚ್ ಅಂತ ನಾವು ಕನ್ಸಿಡರ್ ಮಾಡೋಣ. 10 ಇಂಚ್ ಅಂತ ಇಟ್ಕೋರಿ. 10 ಇಂಚ್ ಐತಿ ಅಂತಂದ್ರೆ ಒಂದು ನಿಮಿಷ ಇನ್ನೊಂದು ಸರಿ ತೊಗೊಳ್ಳೋಣ. ನೋಡಿರಿ, 9.25 ಇಂಚ್ ಬರುತ್ತೆ. 9.25 ಬರೋದಿಲ್ಲ. ಕರೆಕ್ಟಾಗಿ ನಾವು ಇಲ್ಲಿಂದ ಇಲ್ಲಿ ಕರೆಕ್ಟ್ ಅಳತೆ ಮಾಡ್ಕೊಂಡ್ರೆ 9.25 ಇಂಚ್ ಬರುತ್ತೆ. 9.25 ಇಂಚ್ ಬರುತ್ತೆ ಅಂತಂದ್ರೆ ನಾವು ಇಲ್ಲಿಂದ ಎಷ್ಟು ಎಕ್ಸ್ಟ್ರಾ ತೊಗೋಬೇಕು? 2 ಇಂಚು ಎಕ್ಸ್ಟ್ರಾ ತೊಗೋಬೇಕು ನಾವು ಸ್ಟಿಚಿಂಗ್ ಮಾರ್ಜಿನಿಗೆ. 9.25 ಅಂದರೆ ಈಗ 11.25 ಇಂಚ್ ನಾವು ಟೋಟಲಾಗಿ ಚೆಸ್ಟ್ ಮೆಜರ್ಮೆಂಟ್ನ ತೊಗೋಬೇಕು. ಇಲ್ಲಿಂದ ಹನ್ನೊಂದುವರೆಗೆ ಒಂದು ಮಾರ್ಕ್ ಮಾಡ್ಕೊರಿ. ರೆಡಿ ಇರೋದು ಎಷ್ಟಿತ್ತು? 9.5 ಇಂಚ್ ಇತ್ತು. 9.5ಗೆ ಒಂದು ಮಾರ್ಕ್ ಮಾಡ್ಕೊರಿ.
ಈ ಪಾರ್ಟ್ ನಮ್ಗೆ ಏನಾಗ್ತೈತಿ, ಇದು ಸ್ಟಿಚಿಂಗ್ ನಮ್ಗೆ ಇಲ್ಲೆಲ್ಲ ಸ್ಟಿಚಸ್ ಬರ್ತಾವೆ. ಇದು ನಮ್ಗೆ ಸ್ಟಿಚಿಂಗ್ ಮಾರ್ಜಿನ್. ಈ ಪಾರ್ಟ್ ಈ ಥರ ಕನ್ಸಿಡರ್ ಮಾಡಿ ತೊಗೋರಿ. ಹಂಗಾದ್ರೆ ನಿಮ್ಗೆ ಚೆಸ್ಟ್ ಮೆಜರ್ಮೆಂಟು ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂತಂದ್ರೆ ನಾವು ಬಾಡಿ ಮೆಜರ್ಮೆಂಟ್ ತೊಗೊಂಡಿವಿ ಅಂತ ಅನ್ಕೋರಿ. ಅವ್ರದ್ದು ಅಳತೆ ಬ್ಲೌಸ್ ಕರೆಕ್ಟಾಗಿಲ್ಲ, ನಾವು ಅವ್ರದ್ದು ಬಾಡಿ ಮೆಜರ್ಮೆಂಟ್ ತೊಗೊಂಡಿವಿ ಅಂತಂದ್ರೆ, ಇವಾಗ ನೋಡಿರಿ ಟೋಟಲಾಗಿ ಅವ್ರದ್ದು ಬಾಡಿ ಮೆಜರ್ಮೆಂಟ್ ನಾವು ತೊಗೊಂಡಾಗ ಎಷ್ಟೈತಿ ಅಂದ್ರೆ ಒಂದು 34 ಇಂಚ್ ಐತಿ ಅಂತ ಅನ್ಕೋರಿ. ನಾ ಎಕ್ಸಾಂಪಲಿಗೆ ತೋರ್ಸಾತೀನಿ ನಿಮಗೆ. 34 ಐತಿ ಅಂತಂದ್ರೆ ನಾವು ಇದನ್ನು 4 ಭಾಗ ಮಾಡ್ಕೋಬೇಕು. 4 ಭಾಗ ಮಾಡಿದರೆ ಎಷ್ಟಾಗ್ತೈತಿ, 34 ಚೆಸ್ಟ್ ಮೆಜರ್ಮೆಂಟ್ ಐತಿ. ಇದನ್ನು ನಾವು 4 ಭಾಗ ಮಾಡಿದ್ರೆ 8.5 ಇಂಚು ಬರ್ತೈತಿ. 8.5 ಇಂಚ್ ನಮಗೇನಿದು ರೆಡಿ ಇರೋದು ಚೆಸ್ಟ್ ಮೆಜರ್ಮೆಂಟ್. ಅಂದರೆ ಇಲ್ಲಿಂದ ಇಲ್ಲಿಗೆ ತೊಗೋತೀವಲ್ಲ, ಈ ಮಾರ್ಕಿಗೆ ಇದು ರೆಡಿ ಇರೋದು ಚೆಸ್ಟ್ ಮೆಜರ್ಮೆಂಟ್ 8.5. ಇದಕ್ಕೆ ನಾವು 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಬೇಕಂದ್ರೆ 9.5, 10.5 ಇಂಚು ನಾವು ಟೋಟಲಾಗಿ ಸ್ಟಿಚಿಂಗ್ ಮಾರ್ಜಿನ್ ಹಿಡಿದೂ ಸಹ ನಾವೇನು ತೊಗೋಬೇಕು, ಆ ಥರ 10.5 ಇಂಚು ನಾವು ಚೆಸ್ಟ್ ಮೆಜರ್ಮೆಂಟ್ನ ತೊಗೋಬೇಕು. ಎಲ್ಲ ಬ್ಲೌಸ್ಗಿನ ಇದೇ ಥರ ಸೇಮ್ ಕನ್ಸಿಡರ್ ಮಾಡಿ ತೊಗೋರಿ. ಅಳತೆ ಬ್ಲೌಸಲ್ಲಿ ತೊಗೊಂಡ್ರೆ ಅದಕ್ಕೆ 2 ಇಂಚ್ ಆ್ಯಡ್ ಮಾಡಿರಿ. ಇಲ್ಲ ಅಂತಂದ್ರೆ ಬಾಡಿ ಮೆಜರ್ಮೆಂಟ್ ನಾವು ತೊಗೊಂಡಿರ್ತೀವಿ ಅಂತಂದ್ರೆ ಬಾಡಿ ಮೆಜರ್ಮೆಂಟಿಗೆ ನೀವು ಡಿವೈಡೆಡ್ ಬೈ 4 ಮಾಡಿರಿ. 4 ಮಾಡಿ ಅದಕ್ಕೆ ನೀವು ಪ್ಲಸ್ 2 ಮಾಡಿಕೊಂಡ್ರೆ ನಮ್ಗೆ ಕರೆಕ್ಟಾಗಿ ಬ್ಲೌಸಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಕರೆಕ್ಟಾಗಿ ಬರ್ತೈತಿ. ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ವಿಡಿಯೋ ಇಷ್ಟ ಆಯ್ತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.